ಬಸವಾದಿ ಪ್ರಮುಖರನ್ನು ಸ್ಮರಣೆ ಮಾಡ್ತಾ ಎಲ್ಲ ನನ್ನ ಶರಣ ಬಂಧುಗಳೇ, ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮನುಷ್ಯನ ಹುಟ್ಟು ಸಾರ್ಥಕ ಆಗೋದು ಹುಟ್ಟಿದ್ದೇ ಸಾರ್ಥಕ ಅಂತ ತಿಳ್ಕೊಳ್ಳಂಗಿಲ್ಲ. ಭಾಳ ಸಲ ನಾವು ಹುಟ್ಟು ಹಬ್ಬವನ್ನು ಆಚರಿಸ್ಕೋತೀವಿ, ಹೌದಿಲ್ರಿ? ಬರ್ತ್ಡೇ ಅಗದಿ ತಾರೀಖು ನೆನಪಿಟ್ಕೊಂಡು ಇನ್ನೂ ಒಂದು ತಿಂಗಳಿರ್ತೈತಿ ನಂದು ಬರ್ತ್ಡೇ ಅಂತ ಹೇಳ್ಕೋತ ಬರ್ತ್ಡೇಗೆ ಏನು ತರ್ತೀರಿ, ಏನು ಪ್ರೆಸೆಂಟೇಷನ್, ಏನು ಗಿಫ್ಟ್, ಏನು ಹೀಗೆಲ್ಲ ಮಾಡ್ಕೊಂಡು ಮಾಡೋ ತಯಾರಿ ಏನು, ಅಷ್ಟೆಲ್ಲನೂ ಕೇಳಿಕೊಂಡು ನಾವು ಮಾಡ್ತೀವಿಲ್ರಿ? ಹುಟ್ಟು ಹಬ್ಬವನ್ನು ಆಚರಿಸ್ಕೋಬೇಕೋ ಬೇಡೋ ಅದು ಪ್ರಶ್ನೆ ಎರಡು. ಅದು ನನಗೆ ಸಂಬಂಧಿಸಿದ ವಿಷಯ ಅಲ್ಲ. ಯಾರು ಬೇಕಾದವರು ಆಚರಿಸ್ಕೋತಾರೆ, ಬೇಡದವರು ಬಿಟ್ಟಿರ್ತಾರೆ. ಅದೇನು ಭಾಳ ವಿಶೇಷ ಅಂತ ನಾನು ತಿಳ್ಕೊಂಡಿಲ್ಲ. ಆದರೆ ಇಲ್ಲಿ ನಮ್ಮ ಆಕ್ಷೇಪ ಇರೋದು ಒಂದಕ್ಕೆ, ಹುಟ್ಟು ಹಬ್ಬವನ್ನು ಆಚರಿಸುವಾಗ ಏನು ಮಾಡ್ತೀರಿ? ಅದೇನೋ ಬೆಲ್ಲದ್ದನ್ನು ಎದ್ರದ್ದು ಏನು ಮಾಡಿರ್ತಾರಲ್ರಿ, ಕೇಕ್, ಆಮೇಲೆ ಅಂಗೈಗೆ ಹಚ್ಕೊಂಡ್ರೆ ನೆಕ್ ಕೇಕ್ ಬೇಕು. ಆಮೇಲೆ ಮೇಣಬತ್ತಿಯನ್ನು ಹಚ್ಚಿ ಇಟ್ಟಿರ್ತಾರೆ. ಆಮೇಲೆ ಊದಿ ಆರಿಸಿ ಹುಟ್ಟು ಹಬ್ಬವನ್ನು ಆಚರಿಸೋದು. ಇದು ಪಾಶ್ಚಿಮಾತ್ಯ ಸಂಸ್ಕೃತಿ. ಆ ಪಾಶ್ಚಿಮಾತ್ಯ ಅನ್ನೋ ಕಾರಣಕ್ಕೆ ನಾವು ಅದನ್ನು ಬೇಡ ಅಂತ ಹೇಳೋ ನಮ್ಮ ಅಭಿಪ್ರಾಯ ಎಲ್ಲ. ಗಮನಿಸಬೇಕು, ನಮ್ಮ ದೇಶದ ಸಂಸ್ಕೃತಿ ದೀಪವನ್ನು ಬೆಳಗುವಂಥದ್ದು. ದೀಪವನ್ನು ಊದಿ ಆರಿಸೋದಲ್ಲ, ದೀಪವನ್ನು ಕಡಿಯುವ ಸಂಕೇತವನ್ನು ಆಚರಣೆಯನ್ನು ಇಟ್ಟುಕೊಂಡು ನಾವು ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳೋದು ಸೂಕ್ತ ಅಲ್ಲ. ನಾನು ಈ ಸಂದರ್ಭದೊಳಗೆ ಪ್ರಸಂಗ ಬಂತು ಅಂತ ಹೇಳ್ತೀನಿ, ನಿಮ್ಮೆಲ್ಲರ ಗಮನಕ್ಕೆ ತರ್ತೀನಿ. ಹುಟ್ಟು ಹಬ್ಬವನ್ನು ಆಚರಿಸೋರಿದ್ದರೆ ಆಚರಿಸ್ಕೋರಿ, ಏನು ನಮ್ಮದೇನು ಅದಕ್ಕೇನು ತಕರಾರಿಲ್ಲ. ಆದರೆ ಒಂದು, ದೀಪವನ್ನು ಆರಿಸಿ ಬೇಡ, ದೀಪವನ್ನು ಹಚ್ಚುವ ಮೂಲಕ ನಾನು ಭವಿಷ್ಯವನ್ನು ಬೆಳಗುತ್ತೀನಿ, ನನ್ನ ಬದುಕನ್ನು ಬೆಳಗಿಕೊಳ್ತೀನಿ ಅಂತ ತಿಳ್ಕೊಂಡು ಹೇಳಿ ಅನ್ನೋ ಹಿನ್ನೆಲೆಯೊಳಗೆ ಹಂಗೆ ಹುಟ್ಟು ಹಬ್ಬವನ್ನು ಆಚರಿಸ್ರಿ. ಅದು ಸಾರ್ಥಕವಾದಂಥದ್ದು. ದೀಪ ಊದಿ ಆರಿಸೋದು ಅದು ಪಾಶ್ಚಿಮಾತ್ಯ ವ್ಯವಸ್ಥೆ. ಅಂಥ ವ್ಯವಸ್ಥೆ ನಮಗೆ ಮಾದರಿ ಆಗಬಾರದು, ಅಂಥದ್ದು ಮಾದರಿ ಆಗಬೇಕಾಗಿಲ್ಲ. ಆದರೆ ಎಲ್ಲವೂ ಅವರ ಆದರ್ಶ ನಮಗೆ ಯಾವುದೂ ಇಲ್ಲ, ನಮಗೆ ಬೇಡ ಅಂಥೇಳಿ ಹಿಂಗೆ ನನ್ನ ವಿಚಾರ ಅಲ್ಲ. ಯಾವುದು ಸರಿಯದ ಅದನ್ನು ಪ್ರಾಮಾಣಿಕವಾಗಿ ಗೌರವಿಸೋಣ, ಸ್ವೀಕರಿಸೋಣ. ಅವರು ಬೇರೆ ರಾಷ್ಟ್ರದವರೇ ಇರಲಿ ಅಥವಾ ನಮ್ಮ ಪಕ್ಕದ ರಾಷ್ಟ್ರ ಪಾಕಿಸ್ತಾನರೇ ಇರಲಿ, ಒಳ್ಳೆಯದು ಏನಾರು ಇತ್ತಂದ್ರೆ ತಗೊಳ್ಳೋಣ. ಏನು ಅದನ್ನು ನಾವು ಆ ಕೆಟ್ಟ ಭಾವನೆಯಿಂದ ನೋಡುವಂಥದ್ದಲ್ಲ. ಆದರೆ ಅಂಧಾನುಸರಣೆ ಅಥವಾ ತಪ್ಪು ಆಚರಣೆಗಳನ್ನು ತಿಳಿಲಾರದೆ ಅವರನ್ನು ಬೆನ್ನಹತ್ತಿ ಅನುಸರಿಸಿಕೊಂಡು ಹೋಗುವಂಥ ಬೌದ್ಧಿಕ ದಾರಿದ್ರ್ಯ ನಮ್ಮ ದೇಶಕ್ಕೆ, ನನ್ನ ಭಾರತಕ್ಕೆ ಬಂದಿಲ್ಲ ಅಂಥೇಳಿ ನಾನು ಭಾವಿಸ್ಕೋತೇನೆ. ಅಂಥ ವಿಚಾರಗಳನ್ನು ಸುಮ್ಮನೆ ಗಮನದಲ್ಲಿಟ್ಟುಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ, ಜನ್ಮ ಹುಟ್ಟುವಾಗ ನಮ್ಮ ಜನ್ಮ ಅಳುವಿನಿಂದ ಪ್ರಾರಂಭ ಆಗ್ತದೆ ಅಲ್ಲ? ಹುಟ್ಟು ಅಳುವಿನಿಂದ ಪ್ರಾರಂಭ ಆಕೈತಿ. ಹುಟ್ಟುವಾಗ ಹೆಂಗೆ ಹುಡ್ತದೆ ರೀ ಮಗು? ಅಳ್ಕೋತ ಹುಡ್ತದೆ. ಅಳ್ತೈತಿಲ್ರಿ? ಅಳ್ತೈತಿ. ಅಳಬೇಕು. ಅಳಲಿಲ್ಲ ಅಂದ್ರೆ ಮತ್ತೆ ಚಿವುಟ್ ನೋಡ್ತಾರೆ. ಅವಾಗೂ ಅಳಲಿಲ್ಲ ಅಂದ್ರೆ ಏನದರ ಅರ್ಥ? ಹುಡುಗಗೆ ಬಾಯಿ ಇಲ್ಲ, ಕೂಸಿಗೆ ಬಾಯಿ ಇಲ್ಲ ಅಂತ ಒಂದು ಆಕತಿ, ಕೂಸು ಉಳಿದಿಲ್ಲ ಅಂತಾರೆ ಆಕತಿ. ಎರಡರಾಗ ಒಂದು. ಆ ಕಾರಣಕ್ಕೆ ಹುಟ್ಟಿದ ಕೂಡಲೇ ಅಳಬೇಕು. ಆದರೆ ಭಾಳ ಜನ ಅಳುವುದನ್ನು ಭಾಳ ಬೇರೆ ಬೇರೆ ಅರ್ಥದೊಳಗೆ ಯಾಕೆ ಅಳ್ತಿದ್ದಿ? ಅನುಭವಿ ಜ್ಞಾನಿಗಳ ದೃಷ್ಟಿಯೊಳಗೆ ಒಂದು ಕೂಸು ಹುಟ್ಟಿದ ತಕ್ಷಣ ಅಳುವಂಥ ಮಗುವನ್ನು ನೋಡಿ ಜ್ಞಾನಿ ಕೇಳ್ತಾನೆ, ಅಳುತ್ತಿದ್ಯಾ ಕೂಸೆ, ಅಳುತ್ತಿದ್ಯಾ? ಈ ಭವಕ್ಕೆ ಬಂದೇನೆಂದು ಅಳುತ್ತಿದ್ಯಾ ಕೂಸೆ, ಅಳುತ್ತಿದ್ಯಾ? ಒಂದು ಈ ಭವ ಅಂತಂದರೆ ಹುಟ್ಟು ಸಾವಿನ ವ್ಯವಸ್ಥೆಗೆ ನಾನು ಬನ್ನಿ ಅಂತೀಕೊಂಡು ಹೇಳಿ ನೀನು ಅಳ್ತೀಯೇನು ಅಂಥೇಳಿ ಒಬ್ಬ ಜ್ಞಾನಿ ಪ್ರಶ್ನೆ ಮಾಡ್ತಾನೆ ಮಗುವಿಗೆ. ಆದರೆ ನಮ್ಮ ಹುಟ್ಟು ಅಳುವಿನೊಂದಿಗೆ ಪ್ರಾರಂಭ ಆಗ್ತದೆ, ಆದರೆ ನಮ್ಮ ಬದುಕು
ಅಳ್ಕೋತ ಉಳಿಬಾರ್ದು. ಹುಟ್ಟುವಾಗ ಅಳಬೇಕು, ಅಳಲಿ ನಡೀತದ. ಆದರೆ ನಮ್ಮ ಬದುಕುವಾಗ ಅಳ್ಕೋತ ಬದುಕಂಗಿಲ್ಲ. ಕೆಲವು ಮಂದಿ ನೋಡ್ರಿ ನೀವು, ಸುಮ್ಮನೆ ಮಾತಾಡಿಸ್ರಿ, ಅವ್ರು ಏನು ಇದ್ದದ್ದು ಇರಲಾರ್ದು ಎಲ್ಲ ಹೇಳ್ಕೊಂಡು ನಳ್ಳಕನ ಚಾಲೂ ಮಾಡಿಬಿಡ್ತಾರೆ. ಅಳ್ಕೋತಾನೆ, ಏನು ಮಾಡಿದ್ರಿ, ನಮ್ದು ಹಂಗಾದ್ರಿ, ನಮ್ದು ಹಿಂಗಾದ್ರಿ, ಚಾಲೂನೇ ಹಿಂಗೆ. ಈ ಅಳ್ಕೋತ ಇರುವಂಥದ್ದೇನದಲ್ಲ, ಮನುಷ್ಯ ಕಷ್ಟದೊಳಗೆ ಹುಟ್ಟೋದು ತಪ್ಪಲ್ಲ, ನೋವಿನೊಳಗೆ ಹುಟ್ಟೋದು ತಪ್ಪಲ್ಲ. ಆದರೆ ನಂತರದೊಳಗೂ ಆ ಕಷ್ಟವನ್ನು, ನೋವನ್ನು ಇಟ್ಕೊಂಡೇ ಉಳಿತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ. ನಮ್ಮ ಬದುಕು ಹಿಂಗಾಗಬೇಕಲ್ಲ, ಆ ನೋವನ್ನು ಮೆಟ್ಟಿ ನಿಂತು ಕಷ್ಟವನ್ನು ಆತ್ಮವಿಶ್ವಾಸದಿಂದ ಎದುರಿಸೋ ರೀತಿಯೊಳಗೆ ನಾವು ಬದುಕಿದ್ದೀವಿ ಅಂತಂತಂದ್ರೆ ನಮ್ಮ ಬದುಕಿಗೆ ಬಹಳ ದೊಡ್ಡ ಅರ್ಥ ಇರ್ತದೆ, ಭಾಳ ದೊಡ್ಡ ಬೆಲೆ ಇರ್ತದೆ. ಅಂಥ ಬದುಕನ್ನು ಬದುಕಿರ್ತಕ್ಕಂಥವರು ಶರಣರು. ನೋಡ್ರಿ ಹೆಂಗೆ ಅನುಭವದಿಂದ ಸಂಸ್ಕಾರವಂತನಾಗ್ತಾನೆ ಮನುಷ್ಯ. ಹುಟ್ಟಿನಿಂದ ನೋಡ್ರಿ, ಹುಟ್ಟಿನೊಳಗೆ ನಮ್ಮ ಜೀವನ ಪ್ರಾರಂಭ ಆದರೂ ಸಹಿತ ಅನುಭವದಿಂದ ಸಂಸ್ಕಾರ ದೊರೀತದ. ಶರಣರು ಯಾಕೆ ದೊಡ್ಡವರಾದರು ಅಂತಂದ್ರೆ ರೊಕ್ಕ ರೂಪಾಯಿ ಸಂಪತ್ತಿನಿಂದಲ್ಲ, ಅವರು ಗಳಿಸಿಕೊಂಡಿರ್ತಕ್ಕಂಥ ಅನುಭವದಿಂದ, ಅವರಲ್ಲಿರ್ತಕ್ಕಂಥ ಜ್ಞಾನ ಸಂಪತ್ತಿನಿಂದ ಅವರು ದೊಡ್ಡವರಾದರೆ ಹೊರತು ಬೇರೆ ಯಾವುದೇ ಈ ಲೌಕಿಕ ಹೊರಗಿನ ವಸ್ತುಗಳನ್ನು, ಸಿರಿ ಸಂಪತ್ತಿನಿಂದ ಅವರನ್ನು ದೊಡ್ಡವರು ಅಂತ ಹೇಳಿ ನಾವು ಗುರುತಿಸೋದಕ್ಕೆ ಆಗೋದಿಲ್ಲ. ಆ ಹಿನ್ನೆಲೆಯೊಳಗೆ ಜೀವನ ನಗುವಿನಿಂದ ಕೂಡಿರಬೇಕು. ಆಮೇಲೆ ಸಾವು ಸಹಿತ ನಗುವಿನೊಂದಿಗಿರಬೇಕು. ಹೇಳೋದು ಭಾಳ ಸರಳ ರೀ. ಈಗೇನು ಹೇಳಿನಲ್ಲ ಇದನ್ನು ಹೇಳೋದು ಭಾಳ ಸರಳ. ನೋಡ್ರಿ, ಒಂದಿಷ್ಟು ಏನರ ತ್ರಾಸ ಆಗಾಕೈತು, ಡಾಕ್ಟ್ರ್ ಏನರೇ ಉಳ್ಯಾಂಗಿಲ್ಲ ಅಂತ ಏನರೇ ಹಿಂಗೆ ಉಳ್ಯಾಂಗಿಲ್ಲ ಅಂತ ಅನ್ನೋದು ಬೇಡ, ಬರೀ ಹಿಂಗೆ ಗೋನ್ ಅಳಿಗಾಡಿಸಿದ್ರು ಸಾಕು, ಪೇಷಂಟ್ ಇನ್ನೊಂದು ತಾಸು ತಡಿದು ದೌಡ ಜಿಗಿತೈತೆ. ಅವು ಭಾಳ ಶಾನ್ಯಾರು ಬೇಕು. ಒಂದು ಸಲ ಆರಾಮಿರ್ಲಾರ್ದಕ್ಕೆ ಆಪ್ರೇಷನ್ನಿಗೆ ತೊಗೊಂಡು ಹೋದ್ರೆ ಅದು ಪೇಷಂಟ್ ಭಾಳ ಗಾಬರಿ ಆಗಿದ್ದು. ಆಪ್ರೇಷನ್ನಾಗ ಗೊತ್ತಿಲ್ಲ ಅವನಿಗೆ, ಗುಳಿಗೆ ಇಂಜೆಕ್ಷನ್ನಾಗ ಗೊತ್ತಿಲ್ಲ, ಇನ್ನು ಆಪ್ರೇಷನ್ ಏನು. ಆಪ್ರೇಷನ್ನಿಗೆ ತೊಗೊಂಡು ಹೋದರು. ಆಪ್ರೇಷನ್ನಿಗೆ ತೊಗೊಂಡು ಹೋದ ನಂತರ ಒಳಗೆ ಆಪ್ರೇಷನ್ ಥಿಯೇಟ್ರ್ನೊಳಗೆ ತೊಗೊಂಡು ಹೋಗೋಕ್ಕಿಂತ ಮೊದಲು ಅವನಿಗೆ ಒಂದಿಷ್ಟು ಮಾತಾಡ್ಸೋನು ಅಂತ ಕೊಂಡೇಳಿ ಕೌನ್ಸಿಲಿಂಗ್ ಅಂತಾರೆ. ಡಾಕ್ಟ್ರು ಅವನು ಕರೆದು ಅವನಿಗೆ ಒಂದಿಷ್ಟು ಮಾರ್ಗದರ್ಶನ ನೀಡಬೇಕು, ಹೇಳಬೇಕು ಅಂತ ಹೇಳಿ ಅವಾಗ ಆ ಪೇಷಂಟಿಗೆ ಮಾತಾಡಿಸಿರು. ಆಪ್ರೇಷನ್ ಸಂಬಂಧ ಹೆದರಬೇಡಪ್ಪ, ಅದೇನು ಕಾಮನ್ ಇದೆ, ಅಂಥ ದೊಡ್ಡ ಆಪ್ರೇಷನ್ ಅಲ್ಲ, ಮೇಜರ್ ಅಲ್ಲ ಅಂತ ಹೇಳಿದರು. ಆಪ್ರೇಷನ್ ಏನು ದೊಡ್ಡದಲ್ಲ, ಧೈರ್ಯವಾಗಿರು ಅಂತ ಹೇಳಿದರು. ಅವಾಗ ಅವ ಹೇಳಿದ, ಲಕ್ಷ ಕೊಡ್ರಿ. ಆ ಪೇಷಂಟ್ ಹೇಳ್ತಾನೆ ಡಾಕ್ಟ್ರಿಗೆ, ನನಗೇನಿದಿಲ್ರಿ, ಆದರೆ ಇದು ನಂದು ಫಸ್ಟ್ ಆಪ್ರೇಷನ್ನು, ಒಂದು ಸ್ವಲ್ಪ ಭಯ ಅನಿಸಾಕತ್ತೈತಿ. ಅವಾಗ ಡಾಕ್ಟ್ರ್ ಹೇಳಿದ್ರು, ಏನು ಕಾಳಜಿ ಮಾಡಬೇಡ, ನಂದು ಇದು ಫಸ್ಟ್ ಆಪ್ರೇಷನ್ನು ಅಂದ್ರೆ ಅವರು. ಅವಾಗ ಗದ್ಲು ಬಿತ್ತು ನೋಡ್ರಿ. ಅವನಿಗೆ ಫಸ್ಟ್ ಇರಲಿ, ಮಾಡೋವನಿಗೆ ಫಸ್ಟ್ ಅಂದರೆ ಇನ್ನೂ ಗಾಬರಿ ಆಯ್ತು. ಮತ್ತು ಡಾಕ್ಟ್ರ್ ಕೊಳ್ಳಾಗ ಮಾಲಿತ್ತು, ಆಪ್ರೇಷನ್ ಥಿಯೇಟ್ರದ ಒಳಗೆ ಹೋಗುವ ಹೊತ್ತಿನೊಳಗೆ ಡಾಕ್ಟ್ರ್ ಕೊಳ್ಳಾಗ ಮಾಲಿತ್ತು. ಪೇಷಂಟ್ ಒಳಗೆ ತೊಗೊಂಡು ಹೋಗುವ ಹೊತ್ತಿನಾಗ ಪೇಷಂಟ್ ಡಾಕ್ಟ್ರ್ ಮಾರಿನ ನೋಡ್ತಿದ್ದ. ಪೇಷಂಟ್ ಕೇಳಿದ, ನೀವು ಮಾಲಿ ಯಾಕೆ ಹಾಕ್ಕೊಂಡಿರಿ? ಡಾಕ್ಟ್ರ್ ಹೇಳಿದ್ರು, ಇದು ಫಸ್ಟ್ ಆಪ್ರೇಷನ್ ನಂದು. ಸಕ್ಸಸ್ ಆತಂದ್ರೆ ಈ ಮಾಲಿ ನನಗೆ, ಫೇಲ್ ಆತಂದ್ರೆ ಈ ಮಾಲಿ ನಿನಗೆ. ಪೇಷಂಟಿಗೆ ಮೊದಲನೇ ಆಪ್ರೇಷನ್ ಇರಬೇಕು, ಆದರೆ ಡಾಕ್ಟ್ರಿಗೆ ಮೊದಲೇ ಆಪ್ರೇಷನ್ ಅಂದ್ರೆ ಮತ್ತಷ್ಟು ಭಯ ಆಯಿತು ಅವನಿಗೆ. ಅದಕ್ಕೆ ಅವಾಗ ಅವ ಹೇಳಿದ, ನಂದೇನೋ ಮೊದಲನೇ ಆಪ್ರೇಷನ್ನು ಸರಿ, ಡಾಕ್ಟ್ರು ಅವ್ರದ್ದು ಮೊದಲನೇ ಆಪ್ರೇಷನ್ ಇದಂತ ಹೇಳಾಕತ್ಯಾರ ಅಂದ ಮೇಲೆ ನಂದು ಏನೈತೋ ಹೆಂಗೈತೋ ಏನಾಕೈತೆ ಏನೋ ಇದ ಹೆದರಿಕೆ ಒಳಗನೆ. ಖರೆ ಅಂತಂದ್ರೆ ಅವ ಆರಾಮಾಗುವಂಥದ್ದೇ ಅದು ಕೇಸು, ಭಾಳ ದೊಡ್ಡ ಸೀರಿಯಸ್ ಏನಿರಲಿಲ್ಲ. ಅವ ಡಾಕ್ಟ್ರು ಯಾವಾಗ ಮೊದಲನೇ ಆಪ್ರೇಷನ್ ಅಂದರು, ನಂದೇನು ನೇಮ್ ಇಲ್ಲ ಅಂತ ಇಕ್ಕೊಂಡು ಹೇಳಿ ಅದೇನು ಕೋಮಾಕ್ಕೆ ಹೋಗಿತ್ತದು, ಅದನ್ನು ಇದನ್ನು ಮಾಡ್ತಾರೆ ನೋಡ್ರಿ. ಏನು ಇದನ್ನು ಕೊಡ್ತಾರನ್ಯ, ಅದಕ್ಕೆ ಪ್ರಜ್ಞೆ ತಪ್ಸಾಕ ಅದನ್ನೇನು ಕೊಟ್ಟಿದ್ರು. ಆಪ್ರೇಷನ್ ಮುಗಿದ ಮೇಲೆ ಅದು ಕ್ರಮೇಣ ಕಮ್ಮಿಯಾಗಿ ಪ್ರಜ್ಞೆ ಬರಬೇಕಲ್ಲ, ಪ್ರಜ್ಞೆ ಏನು ತಪ್ಪಿತ್ತು, ಕಡೆಗೆ ಪೂರ ತಪ್ಪೇ ಹೋತಾವಂದು. ಹೆದರಿ ಭಾಳಷ್ಟು ಸಲ ಭಯದಿಂದ ನಾವು ಇದಾಕೀವಿ. ಆ ಕಾರಣಕ್ಕೆ ನೆನಪಿಟ್ಕೊಳ್ರಿ, ಎಷ್ಟೇ ದೊಡ್ಡದಿರಲಿ ಏನೇ ಇರಲಿ,
ಭಯಕ್ಕೆ ಬೀಳಬಾರ್ದು. ಭಯ ನಮ್ಮನ್ನು ಅರ್ಧ ಕೊಲ್ತದೆ, ಭಯ ನಮ್ಮನ್ನು ಅರ್ಧ ನಾಶ ಮಾಡ್ತದೆ. ಯಾವ ಧೈರ್ಯವಾಗಿ ಇರ್ತಾನೆ, ಆತ್ಮವಿಶ್ವಾಸದಿಂದ ಇರ್ತಾನೆ, ಶರಣರು ನೋಡ್ರಿ ಈ ಸಾವಿಗೆ ನೋವಿಗೆ ಹೆದರ್ತಕ್ಕಂಥವರಲ್ಲ. ಅಂಜಿದರಾಗದು, ಅಳುಕಿದರಾಗದು, ವಜ್ರ ಪಂಜರದೊಳಗಿಕ್ಕಿದರಾಗದು, ಜಾತಶ್ಯ ಮರಣಂ ಧ್ರುವಂ ಎಂದಿತ್ತು ಕೂಡಲ ಸಂಗಮ ದೇವರ ವಚನ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಅಂಜಿದರಾಗದು, ಅಳುಕಿದರಾಗದು ಅಲ್ಲ. ನಾವು ಹೆದರಿದ್ರೆ, ಅಂಜಿದ್ರೆ ನಮ್ಮನ್ನು ಬಿಡ್ತದೇನ್ರಿ ಸಾವು? ನಾವು ಭಯಕ್ಕೆ ಬಿದ್ದಿವಿ ಅಂತಂದರೆ ಸಾವು ನಮ್ಮನ್ನೇನಾದರೂ ಬಿಡ್ತದೇನೋ? ಬಿಡೋದಿಲ್ಲ. ಸಾವು ಬಂದಿತ್ತು ಅಂದರೆ ಬಂದಿರ್ತದೆ, ಬಂದಿಲ್ಲ ಅಂದರೆ ಬಂದಿರಂಗಿಲ್ಲ ಅಂತಾರೆ. ಎಲ್ಲಕ್ಕಿಂತಲೂ ಮುಖ್ಯ ಗಟ್ಟಿರ್ಬೇಕ್ರಿ ಅಂಥೇಳಿ. ಏನು ಹಿಂಗೆ ಕೈ ತೋರಿಸ್ತಾರೆ, ಗಟ್ಟಿರಬೇಕು. ಹಣೆ ಬರ ಗಟ್ಟಿರಬೇಕು. ಯಾರು ಬರೀತಾರ್ರಿ ಹಣೆ ಬರ? ಅವರು ಇವರು ಬರೀತಾರೆ ಅನ್ನತಕ್ಕಂಥ ನಂಬಿಕೆ, ಮಾತಿನ ತಿಳುವಳಿಕೆ ನಮಗೆ ಬೇಡ. ನಮ್ಮ ಹಣೆ ಬರದೊಳಗೆ, ನಮ್ಮ ಹಣೆಯೊಳಗೆ ನಮ್ಮ ಹಣೆ ಬರ ಇರೋದಿಲ್ಲ. ನಮ್ಮ ರಟ್ಟೆಯೊಳಗೆ, ನಮ್ಮ ಕೈಯೊಳಗೆ, ನಮ್ಮ ಎದೆಯೊಳಗೆ ಆತ್ಮವಿಶ್ವಾಸ, ಅದು ನಮ್ಮ ಹಣೆ ಬರವನ್ನು ನಿರ್ಧರಿಸ್ತದೆ. ಅದು ನಮ್ಮ ಹಣೆ ಬರವನ್ನು ನಿರ್ಧರಿಸ್ತದೆ. ಬರಲಿ, ಹುಟ್ಟಿದವ ಸಾಯ್ತಾನೆ. ಯಾವೇನು ಇಲ್ಲೇ ಊಟ ಪಡ್ಕೊಂಡು ಕುಂಡ್ರವ್ರು ಅದಾರ? ಯಾವ ಕುಂಡ್ರವ? ನಾನು ಯಾರಿಗೂ ಬಿಟ್ಟದ್ದಲ್ಲ, ಎಲ್ಲರಿಗೂ ಒಂದು ದಿವಸ ಪಾಳೆ ಪ್ರಕಾರ, ಒಂದು ಫಸ್ಟ್, ಒಂದು ಸೆಕೆಂಡ್. ಇವತ್ತು ನಂದ, ನಾಳೆ ಮತ್ತೊಂದು. ಏನಾಗುತ್ತದೆ? ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅಂಜಿದರಾಗದು, ಅಳುಕಿದರಾಗದು. ಬರಲಿ, ಜಾತಶ್ಯ ಮರಣಂ ಧ್ರುವಂ ಎಂದಿತ್ತು. ಹುಟ್ಟಿದವ ಒಂದು ದಿವಸ ಸಾಯ್ತಾನೆ, ಸಾಯಬೇಕು. ಏನಾಗುತ್ತದೆ? ಸಾವಿಗೆ ಹೆದರಿ ಪಲಾಯನ ಮಾಡುವಂಥದ್ದಲ್ಲ, ಎಲ್ಲಿಯೋ ಓಡಿ ಹೋಗುವಂಥದ್ದಲ್ಲ. ನಾವು ಎಲ್ಲಿ ಹೋದರೂ ನಮ್ಮನ್ನು ಬಿಡುವುದಿಲ್ಲ. ಲಕ್ಷ್ಯದಾಗಿಟ್ಕೋರಿ. ಕೆಲವು ಮಂದಿ ಕೇಳ್ಬೇಕ್ರಿ, ತೀರಿ ಹೋದ ಮೇಲೆ ಏನ್ರಿ ಹೆಂಗಾತು ಅಂತ ಕೇಳಬೇಕು. ಒಮ್ಮಿಂದೊಮ್ಮಿಗೆ ಹಿಂಗಾತ್ರಿ, ನಾವೆಲ್ಲ ರಗಡದನ್ನು ಮಾಡಿದೀವಿ, ಮೋಟ್ರ್ ಸಿಗಲಿಲ್ಲರಿ, ದೌಡ ಸಿಕ್ಕಿತ್ತಂದ್ರೆ ಕರ್ಕೊಂಡು ಹೋಗಿದ್ರೆ ಆರಾಮಾಕಿತ್ರಿ. ಒಟ್ಟ ಒಂದು ಗಾಡಿ ಸಿಗಲಿಲ್ಲ. ಎಲ್ಲ ಸುಳ್ಳು. ಗಾಡಿ ಸಿಗಲಿಲ್ಲ, ಅದಾಗಲಿಲ್ಲ, ಸುಮ್ಮನೆ ನೆಪ. ಗಾಡಿ ಸಿಗಲಿಲ್ಲ, ಮಾಡಲಿಲ್ಲ, ಇವೆಲ್ಲ ನೆಪಗಳವು. ಆದರೆ ಅಲ್ಲಿಗೆ ಒಂದು ಮಾತು ಹೇಳ್ತಾರೆ ಶರಣರು, ನೆನಪಿಟ್ಕೊಡ್ರಿ. ಭಾಳ ಸುಂದರವಾದ ಸಾಲು. ನಿಮ್ಮ ಮನೆಯೊಳಗೆ ಅದನ್ನು ಬರ್ಕೊಂಡ್ರೂ ಅಡ್ಡಿ ಇಲ್ಲ, ಮನೆಯಾಗ ಬರೀದಿದ್ರು ಚಿಂತಿಲ್ಲ, ನಿಮ್ಮ ಮನುಷ್ಯನಾಗ ಬರ್ಕೋರಿ. ಅದೇನು ಮಾತು ಅಂತಂತಂದರೆ, ಆಯುಷ್ಯ ತುಂಬಿದಲ್ಲದೆ ಮರಣವಿಲ್ಲ. ನಮ್ಮ ಆಯುಷ್ಯ ಪೂರ್ತಿ ಆಗುವವರೆಗೂ ನಮ್ಮ ಮ್ಯಾಲ ಬುಲ್ಡೋಜರ ಓಡಿದ್ರು ಸಹಿತ ನಮಗೇನು ಆಗುವುದಿಲ್ಲ ಅನ್ನತಕ್ಕಂಥದ್ದನ್ನು ನಾವು ಗಟ್ಟಿಯಾಗಿ ನೆನಪಿಟ್ಕೋಬೇಕು. ಬೇಕಾದಿರಲಿ, ಅದು ಯಾವ ಬೇಕಾದವ ಬರಲಿ, ಇದರಿಗೆ ಬಂದು ನಿಲ್ಲಿ. ಕೆಲವು ಮಂದಿ ಅಂತಿರ್ತಾರೆ, ಅವ ಹಂಗದನ, ಇವು ಹಂಗದನ. ಬೇಕಾದಿರಲಿ, ಎದುರಿಸುವಂಥ ಶಕ್ತಿ. ನೀವು ಸಣ್ಣ ಸಣ್ಣ ಘಟನೆಗಳನ್ನು ನೋಡ್ರಿ. ಒಂದು ಜೇಡರ ಹುಳ ಆಣಿ ಸೊಂಡಿ ಒಳಗೆ ಹೋತಂದ್ರೆ ಆಣಿ ಸಾಯ್ತೈತಿ. ಆ ಜೇಡ್ರ ಹುಳದ ತಾಕತ್ತು ಎಷ್ಟ್ರಿ? ಎಷ್ಟದ್ರ ತಾಕತ್ತು? ಅದು ಆಣಿ ಸೊಂಡಿ ಒಳಗೆ ಹೋತು ಅಂತಂದ್ರೆ, ಆಣಿಯ ಮುಖ್ಯ ಭಾಗವನ್ನು ಕಡಿತು ಅಂತಂದ್ರೆ ಆ ಆಣಿ ಸತ್ತು ಬೀಳ್ತದೆ. ಕೆಲವು ಮಂದಿ ಅಂತಿರ್ತಾರೆ, ಇದೇನ್ರಿ ತಗಣಿ ಹೊರದಂಗೆ ಹೊರಿತೀನಿ, ಒಮ್ಮೆ ತಗಣಿನ ನೀನು ಜೀವ ತಗೋತೈತೆ ಅನ್ನೋದು ಗೊತ್ತಿರೋದಿಲ್ಲ ಭಾಳ ಮಂದಿಗೆ. ಭಾಳ ದೊಡ್ಡ ಮಾತಾಡ್ತಾರೆ. ಅವೇಟ್ರಿ ನನ್ನ ಕೈಯಾಗ. ಇಂಥ ದಿಮಾಕ್ ಬಿಡಬೇಕು. ಯಾರ ಕೈಯಾಗಲ್ಲ. ಮನುಷ್ಯ ಕೊಲ್ಲುವವನಾದರೆ ಕಾಯುವ ಒಬ್ಬ ಬಹಳ ದೊಡ್ಡವಿರ್ತಾರೆ. ಕೊಲ್ಲವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಅಂಥದ್ದಕ್ಕೆ ನಾವು ವಿಚಾರಣೆ ಮಾಡಬಾರ್ದು. ಒಮ್ಮೆ ವೈದ್ಯರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತೀರಿ ಪೇಷಂಟ್. ಏನಾರ ಖರ್ಚಾಗಲಿ ಡಾಕ್ಟ್ರೆ, ನಿಮ್ಮ ಕಾಲು ಹಿಡ್ಕೋತೀವಿ, ಹೆಂಗಾರೆ ಮಾಡಿ ಉಳಿಸ್ರಿ ಅಂತ ಕೇಳ್ತಿರ್ತೀವಿ. ಅವಾಗ ನೀವೇನು ಕಾಳಜಿ ಮಾಡಬೇಡ್ರಿ, ನಾ ಉಳಿಸ್ಕೋತೀನಿ ಅಂತ ಹೇಳ್ತಿರ್ತಾರೆ ಡಾಕ್ಟ್ರ್. ಅವಾಗ ದೇವ್ರು ನಗತಾನಂತ. ಯಾಕ್ರಿ? ಉಳಿಸ್ಕೊಳಕ್ಕೆ ಇವನ ಕೈಯಾಗ ಏನದ?
ಮನುಷ್ಯನ ಪ್ರಯತ್ನ ಅಷ್ಟೇ. ಉಳಿಸ್ಕೊಳ್ಳೋದು ಬಿಡೋದು ಅದು ನಮ್ಮ ಕೈಯೊಳಗಿರೋದಿಲ್ಲ, ಅದು ಇರೋದೇ ಬೇರೆ ಕಡೆಗೆ. ಆದರೆ ಇಲ್ಲಿ ನಾವು ಚೆನ್ನಾಗಿ ಅರ್ಥಕೊಂಡಿರಬೇಕು, ತಿಳ್ಕೊಂಡಿರಬೇಕು. ಆಯುಷ್ಯ ತುಂಬಿದಂದಲ್ಲದೆ ಮರಣವಿಲ್ಲ ಅನ್ನತಕ್ಕಂಥದ್ದು. ಅಂಥ ಹಿನ್ನೆಲೆಯೊಳಗೆ ನಮ್ಮ ಬದುಕಿನೊಳಗೆ ಆತ್ಮವಿಶ್ವಾಸವನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳಾಕತ್ತೀನಿ. ಇದನ್ನು ಭಾಳಷ್ಟು ಸಂದರ್ಭದೊಳಗೆ ಗಾಬರಿ ಆಗ್ತೀವಿ ನಾವು. ಗಾಬರಿ ಆಗಬಾರ್ದು. ಏನು ಬರ್ತದೆ ಅದನ್ನು ಸಮಾಧಾನದಿಂದ ಎದುರಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ರೂಢಿಸ್ಕೊಂಡಿವಿ ಅಂತಂದ್ರೆ ಲಕ್ಷ್ಯ ಇಟ್ಕೊಳ್ರಿ. ಭಾಳಷ್ಟು ಜನ ಅನವಶ್ಯಕವಾಗಿ ಬಹಳ ಭಯದಿಂದ ಆತುರ ಪಟ್ಟುಕೊಂಡು ಪ್ರಾಣವನ್ನು ಏನು ಕಳ್ಕೋತಾರೆ, ಅಂಥವರು ಆತ್ಮವಿಶ್ವಾಸದಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಐತಿ. ಎಂದಿಗೂ ನಾವು ಭರವಸೆಯನ್ನು, ಎಂದಿಗೂ ಕೊನೆ ಹಂತದವರೆಗೂ ನಾವು ಭರವಸೆಯನ್ನು ಕಳ್ಕೊಳ್ಬಾರ್ದು ಅನ್ನತಕ್ಕಂಥದ್ದು. ಒಂದು ಸಣ್ಣ ಪುಟ್ಟ ಇರುವೆ ಸಹಿತ ತನ್ನ ಬದುಕಿಗಾಗಿ ಎಷ್ಟು ಪ್ರಯತ್ನ ಪಡ್ತದೆ, ಎಷ್ಟು ಕಷ್ಟಪಡ್ತದೆ. ಆ ಇರುವೆಗೂ ತಾನು ಬದುಕಬಲ್ಲೆ ಅನ್ನುವಂಥ ಛಲ, ಆತ್ಮವಿಶ್ವಾಸ ಕೊನೆ ಹಂತದವರೆಗೂ ಅದು ಕೈ ಬಿಡಂಗಿಲ್ಲ. ನಾವ್ಯಾಕೆ ಬಿಡಬೇಕ್ರಿ? ಒಂದು ಇರುವೆಗೆ ಅಷ್ಟು ಭರವಸೆ, ತನ್ನ ಬದುಕಿನ ಮೇಲೆ ಭರವಸೆ ಇರುವಾಗ ಇಷ್ಟೆಲ್ಲ ಅರಿವನ್ನು ತಿಳ್ಕೊಂಡಂಥ ಈ ದೊಡ್ಡ ಇರುವೆಗೆ, ಅರಿವನ್ನು ತಿಳಿದ ದೊಡ್ಡ ಇರುವೆಗೆ ಅಷ್ಟೂ ಭರವಸೆ ಇಲ್ಲ ಅಂತಂದರೆ ಆ ಇರುವೆಗಿಂತಲೂ ಬಹಳ ಕೀಳಾಗಿ ಹೊಕ್ಕಿವಿ ನಾವು. ಎಂದಿಗೂ ಭರವಸೆಯನ್ನು, ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು. ಹೊಲ ಹೋದರೆ ಚಿಂತಿಲ್ಲ, ಮನೆ ಕಳೆದ್ರೆ ಚಿಂತಿಲ್ಲ, ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹೋದರೆ ಚಿಂತಿಲ್ಲ. ನಾವು ಜೀವ ಇತ್ತು ಅಂದ್ರೆ ಅಂಥವನನ್ನು ಹತ್ತು ಗಳಿಸ್ಬೋದು. ಭರವಸೆಯನ್ನು ನಾವು ಕಳ್ಕೊಳ್ಬಾರ್ದು. ಕಳ್ಕೊಂಡ್ರೆ ನಮ್ಮ ಬದುಕೇ ಮುಗಿದು ಬಿಡ್ತದೆ. ಆ ಕಾರಣಕ್ಕೆ ಶರಣರು ಬದುಕಿದ್ದು ಶರಣರು ಬಾಳಿದ್ದು ಭವಿಷ್ಯವನ್ನು ನಂಬಿ ಅಲ್ಲ, ಭರವಸೆಯನ್ನು ನಂಬಿ, ಆತ್ಮವಿಶ್ವಾಸವನ್ನು ನಂಬಿ. ಅಂಥ ಭರವಸೆ ಭವಿಷ್ಯವನ್ನು ನಂಬಿಕೊಂಡು ಹಾಳು ಮಾಡುವಂಥದ್ದು ಪ್ರವೃತ್ತಿ ನಮ್ಮದು ಆಗಬಾರ್ದು ಅನ್ನತಕ್ಕಂಥ ಮಾತನ್ನು ಇಲ್ಲಿ ನಾವು ಗಮನಿಸಬೇಕಾದಂಥದ್ದು. ಒಬ್ಬ ಮಾದರಸ ಅಂತ ಶರಣರು ಬರ್ತಾರೆ. ಆ ಕುರಿತು ಬಸವಣ್ಣನವರು ಹೇಳ್ತಾರೆ, ಎಂಥ ಶರಣರು ಅಂತಂದರೆ ಸಾತ್ವಿಕ ವ್ಯಕ್ತಿಗಳು, ದಯಾಮೂರ್ತಿಗಳು. ಎಷ್ಟು ದೊಡ್ಡ ವ್ಯವಸ್ಥೆ ನೋಡ್ರಿ. ಮಲ್ಲರಸ ಅನ್ನವ ರಾಜಾವ, ಒಂದು ರಾಜ್ಯದ ರಾಜಾವ. ಅಂಥ ರಾಜ ಆ ರಾಜ್ಯವನ್ನು ಆಳ್ವಿಕೆ ಆಳ್ತಿರ್ತಾನೆ. ಆಳುವಂಥ ರಾಜ, ಆಳುವ ಅರಸು ಅದನ್ನು ರಾಜ್ಯವನ್ನು ಹೆಂಗೆ ಆಳ್ತಿರ್ತಾನೆ ಅಂತಂದರೆ, ನಾನು ರಾಜ, ಇದರ ಮಾಲೀಕ, ಇದರ ಒಡೆಯ ನಾನೇ ಎಲ್ಲ ಅಂಥೇಳಿ ಅನ್ನುವಂಥ ಸೊಕ್ಕಿನೊಳಗಲ್ಲ ನೋಡ್ರಿ. ಆ ಸೊಕ್ಕಿನೊಳಗೆ ಆಳ್ತಿದ್ದಿಲ್ಲ. ಇದೊಂದು ಸೇವೆಯನ್ನು ಮಾಡೋದಕ್ಕೆ ನನಗೆ ಸಿಕ್ಕ ಒಂದು ಸದವಕಾಶ ಅಷ್ಟೇ, ನಾನು ರಾಜನಲ್ಲ, ಜನರ ಸೇವಕ ಅನ್ನುವಂಥ ವಿನಮ್ರ ಭಾವನೆಯೊಳಗೆ ಮಲ್ಲರಸ ತನ್ನ ರಾಜ್ಯವನ್ನು ಆಳ್ತಿರ್ತಾನೆ. ಎಂಥ ಒಂದು ಸಾತ್ವಿಕ ಮನಸ್ಸು ಅಂತಂತಂದರೆ ಅಂಥ ಒಂದು ವಿನಮ್ರ ಭಾವ. ರಾಜ ಮಹಾರಾಜರು ಲಕ್ಷ್ಯ ಇಟ್ಕೊಳ್ರಿ. ರಾಜ ಮಹಾರಾಜರು ತಮ್ಮ ರಾಜ್ಯವನ್ನು ಆಳಬೇಕಾದ್ರೆ ರಾಜಗುರುಗಳು ಅಂತ ಒಬ್ಬರು ಇರ್ತಿದ್ರು. ಭಾಳ ದೂರಿನ ಸುದ್ದಿ ಹೇಳೋದು ಬ್ಯಾಡ ನಿಮಗೆ. ಇಲ್ಲೇ ಕಿತ್ತೂರು ಕಲ್ಮಠದ ಗುರುಗಳು ಯಾವ ರಾಜಮನೆತನದ ಗುರುಗಳು? ಚೆನ್ನಮ್ಮನ ರಾಜಮನೆತನದ ಗುರುಗಳು. ಪ್ರತಿಯೊಂದು ರಾಜಮನೆತನಕ್ಕೂ ಒಬ್ಬೊಬ್ಬರು ಗುರುಗಳು ಇರ್ತಿದ್ರು. ಗುರುಗಳ ಮಾರ್ಗದರ್ಶನ ಪಡ್ಕೊಂಡು ರಾಜ್ಯಭಾರವನ್ನು ಮಾಡ್ತಿದ್ರು. ಹಿಂದೆ ಗುರು ಮುಂದೆ ಗುರಿ ಸಾಗಿತ್ತು ಅಂದು ರಣವೀರರ ಹಿಂಡು. ಹಿಂದೆ ಗುರಿ ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗಿದೆ ಇಂದು ರಣ ಹೇಡಿಗಳ ಹಿಂಡು ಅನ್ನತಕ್ಕಂಥ ಮಾತನ್ನು ಒಬ್ಬ ಕವಿ ಬಹಳ ಮಾರ್ಮಿಕವಾಗಿ ಬರೀತಾನೆ. ಇವತ್ತ ಸರ್ಕಾರ ಇರ್ಬೋದು, ರಾಜ ಇರ್ಬೋದು, ಒಬ್ಬ ಸಮರ್ಥ ಗುರುವಿನ ಮಾರ್ಗದರ್ಶನದೊಳಗೆ ಹೋಗ್ತಿದ್ದ ಅಂತಂದರೆ ಆ ರಾಜನಿಗೆ ಭಾಳಷ್ಟು ಕಿಮ್ಮತ್ತಿರ್ತದೆ, ಅವನ ಆಡಳಿತಕ್ಕೆ ಭಾಳ ಬೆಲೆ ಇರ್ತದೆ. ನೋಡ್ರಿ, ರಾಮದಾಸ ಸ್ವಾಮಿಗಳು ಬಂದರೆ ಶಿವಾಜಿ ಮಹಾರಾಜನಿಗೆ ದೊಡ್ಡ ಹಬ್ಬ. ಗುರುಗಳ ಮನೆಗೆ ಬಂದರು. ಅವನು ತಾನು ರಾಜ ಆದೀನಿ ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ. ನಾನು ರಾಜ ಆದೀನಿ ಹೆಂಗಿರಬೇಕು ಅನ್ನೋದಿಲ್ಲ. ರಾಮದಾಸ ಗುರುಗಳನ್ನು ನೋಡಿದ ಅಂತಂದರೆ ಅವರ ಪಾದಗಳ ಮೇಲೆ ಬಿದ್ದು ಹೊರಳಾಡ್ತಿದ್ದ. ನಾನು ರಾಜ ಅಲ್ಲ, ಗುರುವಿನ ಸೇವಕ, ಗುರುವಿನ ಮಗ ಅನ್ನೋ ರೀತಿ ಒಳಗೆ ಅಷ್ಟು ಗುರುಗಳ ಮೇಲೆ ಅಪಾರವಾದಂಥ ಭಕ್ತಿ ಶಿವಾಜಿ ಮಹಾರಾಜನಿಗೆ.
ಅಂಥ ಭಕ್ತಿಯನ್ನು ಹೊತ್ತುಕೊಂಡು ಆ ಗುರುಗಳನ್ನು ಮೆಚ್ಚಿಕೊಂಡು ಅವರನ್ನೇ ನೆಚ್ಚಿಕೊಂಡು ಅವರು ಹೇಳಿದ್ದೇ ನನಗೆ ವೇದವಾಕ್ಯ ಅಂತಿಕೊಂಡು ಹೇಳಿ ಶಿವಾಜಿ ಮಹಾರಾಜ ನಡೀತಿದ್ದ. ಒಂದು ಸಲ ಸುಮ್ಮನೆ ಗುರುಗಳು ತಮಾಷೆ ಕೇಳಿದರು, ಶಿವಾಜಿ ನನಗೇನು ಭಿಕ್ಷಾ ಕೊಡ್ತಿ, ನನಗೆ ಭಿಕ್ಷೆಯನ್ನು ಗುರು ಭಿಕ್ಷೆಯನ್ನು ಏನು ಕೊಡ್ತಿ ಅಂತ ಕೇಳಿದರು. ಆವಾಗ ಶಿವಾಜಿ ಮಹಾರಾಜ ಹೇಳ್ತಾನೆ, ತಡ ಮಾಡಲಿಲ್ಲ, ಏನು ಕೊಡ್ತಿ ಅಂತ ಯಾಕೆ ಕೇಳ್ತೀರಿ ಗುರುಗಳೇ, ಈ ರಾಜ್ಯನೇ ನಿಮ್ಮದು, ಈ ರಾಜ್ಯವನ್ನೇ ನಿಮ್ಮ ಜೋಳಿಗೆಗೆ ಹಾಕ್ತೀನಿ, ನಾನು ಹೊರಗೆ ನಿಲ್ತೀನಿ ಅಂತ ಈಕೊಂಡು ಹೇಳಿದ ಶಿವಾಜಿ ಮಹಾರಾಜ್. ನಾವ್ಯಾರು ಇರಬೇಕಾಗಿತ್ತು ರೀ, ನಾವ್ಯಾರು ಇದ್ದಾಗ ಹಂಗೆ ಹೇಳಿದ್ರೆ ಹೋಗಿಬಿಡಪ್ಪ ನಾವೇ ಇರ್ತೀವಿ ಅಂತ ಹೇಳ್ತಿದ್ದೀವಿ ನಾವು. ರಾಮದಾಸ್ ಸ್ವಾಮಿ ಹೇಳ್ತಾರೆ, ರಾಜ್ಯವನ್ನು ತಗೊಂಡು ನಾನೇನು ಮಾಡಲಪ್ಪ, ನಾನು ಸನ್ಯಾಸಿ, ನಿನ್ನ ರಾಜ್ಯ ಕಟ್ಟಿಕೊಂಡು ನಾನೇನು ಮಾಡಲಿ? ಇಲ್ಲ ಗುರುಗಳೇ, ಒಂದು ಸಲ ನಾನು ವಚನ ಕೊಟ್ಟು ನಿಮ್ಮ ಜೋಳಿಗೆಗೆ ಹಾಕಿನಂದ ಮೇಲೆ ಆ ರಾಜ್ಯ ನಿಂಬುದು ಅಂತ ಹೇಳಿದ. ಅವಾಗ ಭಾಳ ಚಂದ ಹೇಳ್ತಾರೆ ಗುರುಗಳು, ನೋಡಪ್ಪ ಶಿವಾಜಿ, ನನ್ನ ಜೋಳಿಗೆಗೆ ಹಾಕಿದೆಲ್ಲ, ನನ್ನ ಜೋಳಿಗೆಗೆ ಹಾಕಿದ ಮೇಲೆ ಇದು ನಂದೇ, ಆದರೆ ಈ ರಾಜ್ಯ ಇದೆಲ್ಲ ನಂದೇ, ಆದರೆ ನನ್ನ ಸೇವಕನಾಗಿ ನನ್ನ ಮಗನಾಗಿ ಈ ರಾಜ್ಯದ ರಾಜ ನೀ ಅಂತ ತಿಳ್ಕೋಬೇಡ, ನನ್ನ ಸೇವಕ ಅಂಥೇಳಿ ಇದನ್ನು ಆಡಳಿತ ಮಾಡು ಅಂತ ಈಕೊಂಡು ಹೇಳಿ ಮತ್ತು ಅವನಿಗೆ ಒಪ್ಪಿಸ್ತಾರೆ. ಇದು ಗುರುಗಳ ಕರ್ತವ್ಯ, ಗುರುಗಳ ಜವಾಬ್ದಾರಿ. ಕೊಟ್ಟ ಅಂತ ತೊಗೊಂಡು ಎತ್ತಿಕೊಂಡು ಬರುವುದಲ್ಲ. ಭಾಳ ಮಂದಿ ಸಿಗಬಾರ ಸಿಕ್ತತ್ ಹೇಳಿ ಕಟ್, ಇನ್ನೊಂದು ಗಂಟು ತೊಗೊಂಡು ಬಾ, ಮತ್ತೊಂದು ಚೀಲ ತಗೋ, ಕಟ್ ಗಂಟು ಕಟ್. ಶಿಷ್ಯನ ಕಷ್ಟವನ್ನು ನಾಶ ಮಾಡುವಂಥವರು, ಶಿಷ್ಯನ ಕಷ್ಟವನ್ನು ತಾವು ತೆಗೆದುಕೊಳ್ಳುವಂಥ ಗುರುಗಳು ಭಾಳ ಅಪರೂಪ. ಶಿಷ್ಯನ ಗಂಟು ಎಬಸು ಗುರುಗಳು ಭಾಳ ಮಂದಿ ಅದಾರ, ಶಿಷ್ಯನ ಕಷ್ಟವನ್ನು ಕೇಳೋರು ಭಾಳ ಅಪರೂಪ. ಆದರೆ ರಾಮದಾಸ ಸ್ವಾಮಿ ಬಂದಿರೋ ಸಂಪತ್ತನ್ನು, ರಾಜ್ಯವನ್ನು ತನ್ನ ಕಾಲಿನ ಪಾದುಕೆಗೆ ಸಮವಾಗಿಸಿ ನೀನು ಆಡಳಿತ ಮಾಡು, ನಾನು ನಿನಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳಿದ್ರು. ಗುರುಗಳಾದವರು ಮಾರ್ಗದರ್ಶನ ಮಾಡಬೇಕು, ಶಿಷ್ಯರಾದವರು ಗುರುವಿನ ಮಾರ್ಗದರ್ಶನದೊಳಗೆ ನಡಿಬೇಕು. ಅದು ಒಂದು ಸತ್ಪರಂಪರೆ, ಅದು ಒಂದು ಉತ್ತಮವಾದಂಥ ವ್ಯವಸ್ಥೆ ಅನ್ನೋದನ್ನು ಹೇಳ್ತಾರಲ್ಲ. ಮಲ್ಲರಸ ಮಾದರಸ ನೋಡ್ರಿ, ಮಲ್ಲರಸ ಯಾವ ರೀತಿಯೊಳಗೆ ರಾಜ್ಯಭಾರವನ್ನು ಮಾಡ್ತಿದ್ದ ಅಂತಂತಂದರೆ, ಈ ರಾಜ್ಯ ಒಂದು ಇದನ್ನು ಸುಮ್ಮನೆ ಇದನ್ನು ನಿರ್ವಹಿಸ್ಕೊಂಡು ಹೋಗುವುದಕ್ಕಷ್ಟೇ ನಾನು ಸೀಮಿತ ಅಂಥೇಳಿ ಅನ್ನೋ ಅರ್ಥದೊಳಗೆ ರಾಜ್ಯಭಾರವನ್ನು ಮಾಡ್ತಾರೆ. ಅಂಥ ರಾಜ್ಯಭಾರಕ್ಕಾಗಿ, ರಾಜ್ಯಭಾರ ವ್ಯವಸ್ಥೆಯನ್ನು ನಿರ್ವಹಿಸುವುದಕ್ಕಾಗಿ ಅವ ಮಾಡ್ತಿದ್ದ. ಆದರೆ ಅವನ ಮನಸ್ಸು ಆಧ್ಯಾತ್ಮದ ಕಡೆಗೆ ಹರಿತಿತ್ತು.